ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಶ್ರೀ ಖಾಸ್ಕತೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಮತ್ತು ಆನೆ ಅಂಬಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಭಕ್ತಾದಿಗಳಿಗೆ ಡಾ ಪ್ರಭುಗೌಡ ಲಿಂಗದಳ್ಳಿ ಫೌಂಡೇಶನ್ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ನಾಡಿನ ಖ್ಯಾತ ನೇತ್ರತಜ್ಞ ಹಾಗೂ ಅನುಗ್ರಹ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪ್ರಭುಗೌಡ ಲಿಂಗದಳ್ಳಿ ಅವರ ಸಹೋದರ ಸಂಗನಗೌಡ ಲಿಂಗದಳ್ಳಿ ಚಬನೂರು ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ಅಜ್ಜನ ಜಾತ್ರೆಯಲ್ಲಿ ಪ್ರಸಾದ ಸೇವೆ ಮಾಡುತ್ತಿದ್ದೇವೆ. ಈ ಬಾರಿ ಆರೋಗ್ಯ ಜಾತ್ರೆ ಹೆಸರಿನಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಸಾವಿರಾರು ಗ್ರಾಮಸ್ಥರು ಇದರ ಪ್ರಯೋಜನ ಪಡೆದುಕೊಂಡರು. ಭಕ್ತಾದಿಗಳಿಗೆ ಪ್ರತಿ ವರ್ಷ ವಿಶಿಷ್ಟ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸುತ್ತೇವೆ. ಈ ಬಾರಿ ಎಲ್ಲರೂ ಇಷ್ಟಪಡುವ ಪಲಾವ್ ಮತ್ತು ಶಿರವನ್ನು ಸಿದ್ಧಪಡಿಸಲಾಗಿದೆ. ಸುಮಾರು 8 ರಿಂದ 10 ಸಾವಿರ ಭಕ್ತಾದಿಗಳಿಗೆ ಸಾಕಾಗುವಷ್ಟು ಪ್ರಸಾದ ಹಾಗೂ 10,000 ನೀರಿನ ಪ್ಯಾಕೆಟ್ಗಳನ್ನು ವಿತರಿಸುತ್ತಿದ್ದೇವೆ. ಶ್ರೀ ಖಾಸ್ಕತ ಅಜ್ಜನ ದಯೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ದೇಸಾಯಿ, ಮಲ್ಲನಗೌಡ ಬಿರಾದಾರ, ಪ್ರವೀಣ್ ರೆಡ್ಡಿ, ಬಾಲು ತಳವಾರ, ಸಂಗನಗೌಡ ಬಿರಾದಾರ, ಸಿಎಸ್ ನ್ಯಾಮಣ್ಣಾವರ, ಮುತ್ತುಗೌಡ ಯಾಳ್ವಾರ, ಗುರು ಸಂಗಪ್ಪಗೌಡ ಮ್ಯಾಗೇರಿ, ಬಸವರಾಜ್ ಕಲ್ಕೇರಿ, ಮುದುಕಣ್ಣ ಚೌಧರಿ, ಸತೀಶ್ ಕುಲಕರ್ಣಿ, ಮಹಾಂತೇಶ ಹುಜರತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸಂಗನಗೌಡ ಗಬ್ಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಚೆಕಪ್ ಮಾಡಿ ಆಮೇಲೆ ಆಪರೇಷನ್ ಫ್ರೀ ಒಳಗೆ ಮಾಡ್ತಾ ಇದ್ದಾರೆ. ಈಗ 2 ವರ್ಷದಿಂದ ಈ ವರ್ಷ ಮಾಡಿ 2 ವರ್ಷದಿಂದ ನಾವು ದಾಸೋಹ ಮಾಡ್ತಾ ಇದ್ದಾರೆ. ಅವರು ಈ ಖಾಸ್ಕತೇಶ್ವರ ಅಜ್ಜರ ಒಂದು ಆಶೀರ್ವಾದ, ಅವ್ರ ಸೇವೆ, ಅವ್ರ ಖಾಸ್ಕತೇಶ್ವರ ಸೇವೆಗಾಗಿ ಸದಾ ಅವರು ದುಡಿತಾ ಇದ್ದಾರೆ. ಈಗ 2ನೇ ವರ್ಷ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಬಹಳ ಈ ವರ್ಷ ಏನದ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಮೊನ್ನೆ ಶನಿವಾರ ದಿನ ಫ್ರೀ ಕ್ಯಾಂಪ್ ಇಟ್ಕೊಂಡಿದ್ದು ಬಿಎಲ್ಡಿ ಸಂಸ್ಥೆ ಹಾಗೂ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಡಾ ಪ್ರಭುಗೌಡ ಲಿಂಗದಳ್ಳಿ ಅವರು ಇದು ದಾಸೋಹ ಮಾಡ್ತಾ ಇರೋದು 2ನೇ ವರ್ಷ ರೀ. ಕ್ಯಾಂಪ್ ಮಾಡಿದ 1ನೇ ಸಲ ಇದೇ 1st ವರ್ಷ. ಇದನ್ನ ನಿರಂತರವಾಗಿ ಖಾಸ್ಕತ ಅಜ್ಜನ ಸೇವೆಯನ್ನು ಮಾಡ್ಕೊತ, ಜನರ ಸೇವೆಯನ್ನು ಮಾಡ್ಕೊತ ನಿರಂತರವಾಗಿ ನಮ್ಮ ಡಾ ಪ್ರಭುಗೌಡ ಪ್ರಸಾದೊಳಗ ಶಿರಾ ಪಲಾವ್ ಮಾಡಿದ್ದಾರೆ. ಒಂದು 8 ರಿಂದ 10,000 ಭಕ್ತರಿಗೆ 10-12,000 ಭಕ್ತರಿಗೆ ಪ್ರಸಾದ ಮಾಡೋ ವ್ಯವಸ್ಥೆ ಮಾಡಿದ್ದೇವ್ರಿ. 2ನೇ ವರ್ಷದ ಮಾಡ್ತಾ ಇರೋದು.